ಬಂದೇನ್ರಿಪ್ಪ. ನಮಸ್ಕಾರ ಗೌಡ್ರ. ಬರಬೇಕು ಜಮದಗ್ನಿಯ ಅಣ್ಣ ಸತ್ಯವಂತ. ನನ್ನ ಕರೆಸಿದ ಕಾರಣ ಗೌಡ್ರೆ, ಇನ್ನೊಂದಿಗೆ ನಂಟಸ್ತಿಕೆ ಬೆಳೆಸಲಿಕ್ಕೆ ನಿನ್ನನ್ನು ಕರೆಸಿದ್ದೇನೆ ಸತ್ಯವಂತ. ಇದೇನು ಗೌಡ್ರೆ ನಿಮ್ಮ ಮಾತಿನ ಅರ್ಥ? ಮತ್ತೇನಲೇ ಹರಾಮ್ ಖೋರ್, ತೆಗೆದುಕೊಂಡ ಸಾಲವನ್ನು ಮರಳಿ ಕೊಡಬೇಕೆನ್ನುವ ಪರಿಜ್ಞಾನವಿಲ್ಲದೆ ಈಗ ನನ್ನ ಪರಿಸ್ಥಿತಿ ಸರಿ ಇಲ್ಲ ಗೌಡ್ರೆ. ಇನ್ನೆರಡು ವಾರ ತಡೆದುಕೊಳ್ಳ್ರಿ, ಹೇಗಾದರೂ ಮಾಡಿ ನಿಮ್ಮ ಸಾಲ ಮುಟ್ಟಿಸುತ್ತೇನೆ. ಇನ್ನೆರಡು ವಾರ ತಡೆದುಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಸತ್ಯವಂತ. ಹಿಂಗೆ ಈಗಲೇ ನನಗೆ ಹಣ ಬೇಕೇ ಬೇಕು. ಹಿಂದೆ ಈಗಲೇ ಹಣ ಕೊಡು ಎಂದರೆ ಎಲ್ಲಿಂದ ಕೊಡೆ ಗೌಡ್ರೆ? ಇಷ್ಟು ದಿನ ತಡೆದು ಪುಣ್ಯ ಕಟ್ಟಿಕೊಂಡಿರಿ, ಇನ್ನೆರಡು ವಾರ ತಡೆದುಕೊಳ್ಳರಿ. ನಿಮ್ಮ ಕಾಲಿ ಸರಿ ಆಗ್ತದೆ. ಈ ದೇಸಾಯಿಗಳು ಅಂದ್ರೆ ಅಲ್ಲೋ ತಮ್ಮ ಸತ್ಯವಂತ, ಸಾಲ ತಗೊಳ್ಳೋ ಮುಂದ ಎಂತ ಚಂದ ಬಣ್ಣ ಹಚ್ಚಿ ಮಾತಾಡಿ ಸಾಲ ಇಸ್ಕೊಳ್ತೀವಿ. ಕೊಡೋ ಮುಂದ ಬಣ್ಣ ಹಚ್ಚಿ ಹಾಕಿ ಕೊಟ್ಟಿಪ್ಪ. ಅಸಲಾಗಿದ್ರು ಬಡ್ಡಿನಾರ ಕೊಟ್ಟು ಹೋಗ್ಬಿಡು ಮರೆ. ಗೌಡ್ರೆ, ನಿಮಗೆ ಕೈ ಮುಗಿದು ಮಾಡಿಕೊಳ್ಳುತ್ತೇನೆ. ಇದೊಂದು ಸಾರಿ ಅವಕಾಶ ಕೊಡಿ, ಮುಂದೆ ಹೇಗಾದರೂ ಮಾಡಿ ನಿಮ್ಮ ಸಾಲ ಮುಟ್ಟಿಸುತ್ತೇನೆ. ಪಾಪ ಪುಣ್ಯ ನನಗೆ ಬೇಕಾಗಿಲ್ಲ ಸತ್ಯವಂತ. ಹಿಂದೆ ನೀನು ಹೊಲ ಅಡುವು ಬರೆದು ಕೊಟ್ಟಕ್ಕೆ ನಿನ್ನ ಮನೆಯನ್ನು ಅಡುವು ಬರೆದು ಗೌಡ್ರ, ಹಾಗೆ ಮಾಡಬೇಡ್ರಿ. ಇರೋ ಒಂದು ಮನೆ ಬರೆದು ಕೊಟ್ಟು ನಾನು ಎತ್ತು ಬದುಕಲಿ. ನಿಮ್ಮ ಕಾಲಿಗೆ ಬಿದ್ದು ಬಿಡಿಕೊಳ್ತೇನೆ. ಸ್ವಲ್ಪ ಸಮಯ ಅವಕಾಶ ಕೊಡಿ ಗೌಡ್ರೆ. ಈ ದೇಸಾಯಿಗಳು ಅಂದ್ರೆ ಅಡಿಯಿಂದ ಮುಡಿವರೆಗೂ, ಮುಡಿಯಿಂದ ಅಡಿವರೆಗೂ ಹೆದರಿ ಕಡಗಡನೆ ಬಾಯಿಸುವಾಗ ಹಣವಿಲ್ಲವೆಂದು ನನ್ನೆದುರಿಗೆ ಎದೆ ಬಿಸಿ ಮಾತನಾಡುವಿಯಾ? ಹೊಡೆಯಿರಿ ಗೌಡ್ರೆ, ನಿಮ್ಮ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡೆಯಿರಿ. ಆದರೆ ನನಗೆ ಈ ಸಮಯದಲ್ಲಿ ಸಾಲ ಕೊಡಲು ಸಾಧ್ಯವಿಲ್ಲ. ಗೌಡ್ರೆ, ಹೇಗಾದರೂ ಮಾಡಿ ನಿಮ್ಮ ಸಾಲ ಮುಟ್ಟಿಸುತ್ತೇನೆ. ಸ್ವಲ್ಪ ಸಮಯ ಅವಕಾಶ ಕೊಡಿ. ಮಗನ ಸತ್ಯ ಅಂತ ಈ ಸಮಯದಲ್ಲಿ ಹಣ ಕೊಡಲು ಸಾಧ್ಯ ಎಂದು ಎದೆ ಬಿಸಿ ಪುಣ್ಯರಂತೆ ಮಾತಾಡುವುದು ಹರಾಮ್ ಖೋರ್. ಸತ್ಯವಂತ, ಸುಮ್ಮನ ಸಾಲ ಕೊಟ್ಟು ನಿನ್ನ ಮೈಯ ಚರ್ಮ ಉಳಿಸ್ಕೊಂಡ್ಬಿಡಪ್ಪ. ಗೌಡ, ನಾನು ಹೊಲಕ್ಕೋಗಿ ಬರ್ತೇನೆ. ಇವ್ರನ್ನ ಸುಮ್ಮನೆ ಬಿಡ್ಬಾರ್ರಿ. ನಾ ಕೊಟ್ಟು ಒದ್ದು ಸಾಲ ಇಸ್ಕೊಂಡು ಕಳಿಸಿದ್ರಿ. ಸತ್ಯವಂತ, ಹಣ ಕೊಡದಿದ್ದರೆ ಸಹಿಸಿಕೋರಿ ನನ್ನ ಚಾಟಿ ಹೆಚ್ಚಿನ ಹೊಡೆತವನ್ನು. ಗೌಡ, ದರ್ಪದ ಡಕಾಯಿತ, ಲೇ ಸೊಕ್ಕಿನ ಶ್ರೀಮಂತ ಕುನ್ನೆ, ನಿಲ್ಲಿಸೋ ನಿನ್ನ ದರ್ಪದ ಬಾಳಿಕೆಯನ್ನು. ಹರಾಮ್ ಖೋರ್, ಯಾರೇ ನೀವು? ಪರಶುರಾಮ. ಯಾವ ಪರಶುರಾಮ? ಪರಶುರಾಮ ಅಲಿಯಾಸ್ ಜಮದಗ್ನಿ. ಪರಶುರಾಮ, ನಿನ್ನಂತ ರಾಮ ಪರಶುರಾಮರೇ ಈ ದೇಸಾಯಿಗಳ ಬದುಕಿ ಉಳಿದಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಗೌಡ. ಅಸಹಾಯಕ ಸ್ಥಿತಿಯಲ್ಲಿರುವ ಇವನನ್ನು ಕಾಪಾಡಲು ಬಂದಿರುವೆ. ಪರಶುರಾಮ, ಇವನನ್ನು ನೀನು ಕಾಪಾಡಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಲೇ ಗೌಡ, ನಾಲಿಗೆ ಬಿಗಿ ಹಿಡಿದು ಮಾತನಾಡು. ಇರದಿದ್ದರೆ ಇದೇ ಪರಶುವಿನಿಂದ ನಿನ್ನ ನಾಲಿಗೆ ಕತ್ತರಿಸಿ ಹತ್ತು ನಾಯಿ ನರಿಗಳಿಗೆ ಹಾಕುತ್ತೇನೆ. ಬಲು ಎಚ್ಚರ ಎಚ್ಚರ. ನನಗೆ ಎಚ್ಚರದಿರುವ ಕುತ್ತೆ ನಾನು ಯಾರು ಎಂಬುದು ನಿನಗೆ ತಿಳಿದಿಲ್ಲ. ತಿಳಿದಿದ್ದರೆ ನೀನು ಈ ರೀತಿ ಮಾತನಾಡುತ್ತಿರಲಿಲ್ಲ. ನೀನು ಯಾರೆಂದು ಗೊತ್ತಿದ್ದೆ ನಿನಗೆ ಸತ್ಯವಾದ ಮಾತನಾಡುತ್ತಿದ್ದೇನೆ ಗೌಡ. ಇನ್ನೊಂದು ಸಾರಿ ಇವನ ಮೇಲೆ ಈ ಚಾಟಿ ಏಟಿನಿಂದ ಹೊಡೆದು ನೋಡು, ಆಗ ಗೊತ್ತಾಗುತ್ತದೆ ಈ ಪರಶುರಾಮನ ತಾಕತ್ತು.
ಕೊಳ್ಳಿ ಚಾಟಿ ತನ್ನ ಇವನು ಹೇಗೆ ನಿಮ್ಮ ಮೇಲೆ ದರ್ಪವನ್ನು ತೋರಿಸಿದನು, ಈಗ ಅವನನ್ನು ಹೊಡೆಯಿರಿ. ಬೇಡಪ್ಪ, ಅವರು ಮಾಡಿದರೆಂದು ನಾವು ಮಾಡಿದರೆ ಅವರಿಗೂ ನಮ್ಮ